Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ಪೀರಿಯಡ್ ನಂಬರ್ 11, 12 ಮತ್ತು 13ರಲ್ಲಿ ಬರುವಂತಹ ವರ್ಕ್ಶೀಟ್ ನಂಬರ್ 29ರಿಂದ 33ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. Period number 11, topic comprehending a story. Worksheet number 29. Read the story and answer the following questions. ಈ ವಿದ್ಯಾರ್ಥಿಗಳೇ, ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ಆದ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ ಆಗಿ ವಿದ್ಯಾರ್ಥಿಗಳೇ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ. ನೀವು ಈ ಪ್ಯಾರಾಗ್ರಾಫನ್ನು ಓದಿ ನಂತರ ಇಲ್ಲಿ ಉತ್ತರವನ್ನು ಬರೀಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Fill in the blanks with appropriate information. Question number 1. Arjuna and his brothers learnt archery from Dronacharya. Question number 2. Arjuna was Dronacharya's favorite disciple. Question number 3. In the darkness, Arjuna's hand carried food to his mouth. Question number 4. Arjuna thought of shooting in the night. Question number 5. Arjuna learnt Shabdavedi form of archery. Next, answer the following questions. Question number 1. Why was Arjuna surprised? ಇಲ್ಲಿ ಅರ್ಜುನ ಯಾಕೆ ಸರ್ಪ್ರೈಸ್ ಆದ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಉತ್ತರವನ್ನು ನೋಡೋದಾದರೆ, ಅರ್ಜುನ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ದೋ ದೇರ್ ವಾಸ್ ಡಾರ್ಕ್ನೆಸ್ ಹಿಸ್ ಹ್ಯಾಂಡ್ ಕ್ಯಾರಿಡ್ ಫುಡ್ ಟು ಹಿಸ್ ಮೌತ್ ವಿತೌಟ್ ಫೇಲ್. ಕ್ವೆಶ್ಚನ್ ನಂಬರ್ 2. ವಾಟ್ ಡಿಡ್ ಅರ್ಜುನ ಥಿಂಕ್ ಆಫ್? ಅರ್ಜುನ ಥಾಟ್ ಇಫ್ ಹಿ ಕುಡ್ ಈಟ್ ಇನ್ ಡಾರ್ಕ್ he could also shoot in the dark. Question number 3. Which form of archery did Arjuna learn? Arjuna learnt Shabdavedi form of archery. Question number 4. From who did Arjuna learn archery? Arjuna learnt archery from Dronacharya. Question number 5. Give a suitable title to the story. ವಿದ್ಯಾರ್ಥಿಗಳೇ, ನಾನು ಒಂದು ಟೈಟಲನ್ನು ಕೊಟ್ಟಿದ್ದೀನಿ. ನೀವು ನಿಮ್ಮ ಓನ್ ಟೈಟಲನ್ನು ಬೇಕಾದರೆ ಇಲ್ಲಿ ಕೊಡ್ಬೋದು. Where there is a will, there is a way. Question number 6. If I can eat in the dark, I can also shoot in the dark. Question number A. Who does I refer in the context? ಈ ಕಾಂಟೆಕ್ಸ್ಟ್ ನಲ್ಲಿ I ಅಂದರೆ ಯಾರು? Answer is Arjuna. Question number B. When did the speaker say these words? Answer is when Arjuna and his brothers were having dinner. Question number C. What is the result of the above statement? Arjuna learned Shabdavedi form of archery. Next, question number A. Write a conversation in which Arjuna requests Guru Dronacharya to teach him the Shabdavedi form of archery. ವಿದ್ಯಾರ್ಥಿಗಳೇ, ಅರ್ಜುನ ಗುರು ದ್ರೋಣಾಚಾರ್ಯರಿಗೆ ಅವನಿಗೆ ಶಬ್ದವೇದಿ ವಿದ್ಯೆಯನ್ನು ಕಲಿಸುವಂತೆ ಅವರನ್ನು ರಿಕ್ವೆಸ್ಟ್ ಮಾಡುವ ರೀತಿ ಒಂದು ಕಾನ್ವರ್ಸೇಷನ್ ಅಥವಾ ಸಂಭಾಷಣೆಯನ್ನು ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನಾನಿಲ್ಲಿ ಒಂದು ಮಾಡೆಲ್ ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಕಾನ್ವರ್ಸೇಷನನ್ನು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಬರಿಬೋದಾಗಿರುತ್ತೆ. ನೆಕ್ಸ್ಟ್, ವರ್ಕ್ಶೀಟ್ ನಂಬರ್ 30. ರೀಡ್ ದ ಸ್ಟೋರಿ ಆ್ಯಂಡ್ ರೈಟ್ ದ ಕಾನ್ವರ್ಸೇಷನ್ ಬೇಸ್ಡ್ ಆನ್ ದ ಸ್ಟೋರಿ ಆ್ಯಂಡ್ ಎನಾಕ್ಟ್ ಇಟ್. ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಕಾನ್ವರ್ಸೇಷನನ್ನು ನೀವು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದು ಇಲ್ಲಿ ಕೊಟ್ಟಿರುವಂಥ ಸ್ಟೋರಿ ಆಧಾರದ ಮೇಲೆ ಇರಬೇಕಾಗಿರುತ್ತೆ. ಇಲ್ಲಿ ಒಂದು ಮಾಡೆಲ್ ಉತ್ತರವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನಾನೊಂದು ಮಾಡೆಲನ್ನು ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದೇನೆ. ನೀವು ಇದನ್ನಾದರೂ ಬರಿಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ಬೇಕಾದರೂ ವಿದ್ಯಾರ್ಥಿಗಳೇ ಬರಿಬೋದಾಗಿರುತ್ತೆ. ಇಲ್ಲಿ ರೋಸ್ ಚಿತ್ರ ಕೊಟ್ಟಿದ್ದಾರೆ, ಅಂದರೆ ರೋಸ್ ಮಾತನಾಡೋ ಥರ ಇಲ್ಲಿ ಕೊಟ್ಟಿದ್ದಾರೆ. ಹೇ, ಲುಕ್ ಎಟ್ ದಟ್ ಕ್ಯಾಕ್ಟಸ್, ಇಟ್ಸ್ ಓ ಅಗ್ಲಿ, ಹರ್ ಲೀವ್ಸ್ ಆರ್ ಸೋ ಸಾಫ್ಟ್. ಇದಕ್ಕೆ ಕ್ಯಾಕ್ಟಸ್ ಏನಂತ ಉತ್ತರ ಕೊಡ್ಬೋದು ಅಂದರೆ ಲೆಟ್ ಹಿಮ್ ಟಾಕ್ ಬಟ್ ಐ ಕೀಪ್ ಕ್ವಯಟ್. ನೆಕ್ಸ್ಟ್, ಇದಕ್ಕೆ ಇಲ್ಲಿರುವಂಥ ಬೇರೆ ಫ್ಲವರ್ಸ್ಗಳು ಯಾವ ರೀತಿ ಉತ್ತರ ಹೇಳಿರ್ಬೋದು ಅಂದರೆ ಡೋಂಟ್ ಬುಲ್ಲಿ ದ ಕ್ಯಾಕ್ಟಸ್. ಇದಕ್ಕೆ ರೋಸ್ ನೀಡಿರುವಂಥ ಉತ್ತರ ಇಟ್ಸ್ ಮೈ ವಿಶ್, ಡೋಂಟ್ ಟೆಲ್ ಮೀ ವಾಟ್ ಟು ಡೂ, ಐ ಆಮ್ ಮೋರ್ ಬ್ಯೂಟಿಫುಲ್ ದೆನ್ ಆಲ್ ಆಫ್ ಯು. ನೆಕ್ಸ್ಟ್, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಸೂರ್ಯನ ಚಿತ್ರ. ಸೂರ್ಯ ಹೇಳುತ್ತರ ಒಂದು ಡೈಲಾಗನ್ನು ಕೊಟ್ಟಿದ್ದೇನೆ. ಐ ವಿಲ್ ಶೈನ್ ಬ್ರೈಟ್ ಆ್ಯಂಡ್ ನೋ ಕ್ಲೌಡ್ ಕ್ಯಾನ್ ಕಮ್ ಬಿಟ್ವೀನ್ ಮೀ ಆ್ಯಂಡ್ ಅರ್ತ್. ಆಗ ರೋಸ್ ಏನಾಗಿರ್ಬೋದು? ಅದು ಹೇಳುತ್ತೆ ಇಟ್ಸ್ ಸೋ ಹಾಟ್ ಐ ಆಮ್ ಡೈಯಿಂಗ್. ನೆಕ್ಸ್ಟ್, ಕ್ಯಾಕ್ಟಸ್ ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಏನಂತ ಡೈಲಾಗ್ ಹೇಳಿರ್ಬೋದು ಅಂತ ಹೇಳಿದ್ರೆ ಥ್ಯಾಂಕ್ ಯು ಕ್ಯಾಕ್ಟಸ್ ಫಾರ್ ಗಿವಿಂಗ್ ಅಸ್ ವಾಟರ್,
ಯು ಹ್ಯಾವ್ ಸೇವ್ಡ್ ಅವರ್ ಲೈವ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಪಕ್ಷಿಗಳು ಬಂದಿದ್ದಾವೆ, ಸ್ಪ್ಯಾರೋಸ್ ಇದ್ದಾವೆ. ಈ ಸ್ಪ್ಯಾರೋಸು ಆ ಕ್ಯಾಕ್ಟಸ್ಗೆ ಏನಂತ ಹೇಳಿದ್ದಾವೆ ಅಂತೇಳಿ ಇಲ್ಲಿ ನಾನು ಕಾನ್ವರ್ಸೇಷನನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ರೋಸ್ ಏನಂತ ಹೇಳಿರ್ಬೋದು ಆ ಟೈಮಲ್ಲಿ. ರೋಸು ಕ್ಯಾಕ್ಟಸ್ಗೆ ಹೇಳುತ್ತೆ ಪ್ಲೀಸ್ ಗಿವ್ ಮೀ ಸಮ್ ವಾಟರ್. ಆಗ ಕ್ಯಾಕ್ಟಸ್ ಏನಂತ ಉತ್ತರ ಕೊಟ್ಟಿರ್ಬೋದು ಅಂದರೆ ಓಕೆ ಐ ವಿಲ್ ಗಿವ್ ಯು ವಾಟರ್. ಲಿಟಲ್ ಸ್ಪ್ಯಾರೋ ಪ್ಲೀಸ್ ಟೇಕ್ ಸಮ್ ವಾಟರ್ ಆ್ಯಂಡ್ ಗಿವ್ ಇಟ್ ಟು ದ ರೋಸ್. ಈ ರೀತಿ ನೀವು ಕಾನ್ವರ್ಸೇಷನನ್ನು ವಿದ್ಯಾರ್ಥಿಗಳೇ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಪೀರಿಯಡ್ ನಂಬರ್ 12 ಟಾಪಿಕ್ ಕಾಂಪ್ರಿಹೆನ್ಷನ್ ಆಫ್ ದ ಪೋಯಮ್. ಈ ವಿದ್ಯಾರ್ಥಿಗಳೇ ನೀವು ಪದ್ಯವನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಒಂದು ಈ ಪೀರಿಯಡ್ನಲ್ಲಿ ವರ್ಕ್ಶೀಟ್ಗಳನ್ನು ಕೊಟ್ಟಿದ್ದಾರೆ. ವರ್ಕ್ಶೀಟ್ ನಂಬರ್ 31 ರೀಡ್ ದ ಪೋಯಮ್ ಆ್ಯಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಟಾಸ್ಕ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯವನ್ನು ಓದಿ ನಂತರ ಕೊಟ್ಟಿರುವಂಥ ಕೆಲಸಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಪದ್ಯವನ್ನು ಓದಿ ನಂತರ ರೈಟ್ ದ ಸಮರಿ ಇನ್ ಕನ್ನಡ. ಇಲ್ಲಿ ಕನ್ನಡದಲ್ಲಿ ಈ ಪದ್ಯದ ಸಾರಾಂಶವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಬರೆಯೋದಾದರೆ ಒಂದು ದೇಶದ ಶಕ್ತಿ ಅದರಲ್ಲಿರುವ ಬಂಗಾರವಲ್ಲ, ಬದಲಾಗಿ ಅದರ ಪ್ರಜೆಗಳು. ಧೈರ್ಯಶಾಲಿ ವ್ಯಕ್ತಿಗಳು ದೇಶಕ್ಕಾಗಿ ಯಾವಾಗಲೂ ಕೆಲಸ ಮಾಡುತ್ತಿರುತ್ತಾರೆ ಮತ್ತು ಬೇರೆಯವರು ಹೆದರಿ ಓಡುವಾಗ ಶತ್ರುಗಳನ್ನು ಎದುರಿಸಿ ನಿಲ್ಲುತ್ತಾರೆ. ಅವರು ದೇಶವನ್ನು ಭದ್ರವಾಗಿ ಕಟ್ಟುತ್ತಾರೆ ಮತ್ತು ಆಕಾಶದೆತ್ತರಕ್ಕೆ ಎತ್ತುತ್ತಾರೆ. ಇದರ ಕನ್ನಡ ಸಾರಾಂಶವನ್ನು ವಿದ್ಯಾರ್ಥಿಗಳು ನಾನು ಈಗ ನಿಮಗೆ ಹೇಳಿದ್ದೇನೆ. ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 1 ಮ್ಯಾಚ್ ದ ರೈಮಿಂಗ್ ವರ್ಡ್ಸ್ ಆಫ್ ಕಾಲಮ್ ಎ ಆ್ಯಂಡ್ ಬಿ. ಇಲ್ಲಿ ವಿದ್ಯಾರ್ಥಿಗಳ ಕಾಲಮ್ ಎ ಮತ್ತು ಕಾಲಮ್ ಬಿ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ರೈಮಿಂಗ್ ವರ್ಡ್ಸ್ಗಳನ್ನು ಮ್ಯಾಚ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ನಾನು ಉತ್ತರವನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಮೇನ್ ನಂಬರ್ 2 ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶ್ಚನ್ ನಂಬರ್ 1 ಹೂ ಮೇಕ್ our nation great and strong? Answer is people make our nation great and strong. Question number 2 what do brave men do while others sleep? Answer is brave men work while others sleep. Worksheet number 32 read the poem and complete the following task. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಪದ್ಯವನ್ನು ಓದಿ ನಂತರ ನೀಡಿರುವಂಥ ಚಟುವಟಿಕೆಗಳನ್ನು ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಈ ಪದ್ಯವನ್ನು ಓದಿಕೊಳ್ಳಿ ವಿದ್ಯಾರ್ಥಿಗಳೇ. ಫಸ್ಟ್ ಮೇನ್ ಚೂಸ್ ದಿ ಅಪ್ರೋಪ್ರಿಯೇಟ್ ರೈಮಿಂಗ್ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಇಲ್ಲಿ ಆಪ್ಷನ್ಗಳಲ್ಲಿ ಸರಿಯಾದಂಥ ರೈಮಿಂಗ್ ವರ್ಡನ್ನು ಹುಡುಕಿ ಬರೀರಿ ಅಂತ ಕೊಟ್ಟಿದ್ದಾರೆ. ಹಿಯರ್, ಇಯರ್, ಗೋ, ಹೆಲೋ. ನೆಕ್ಸ್ಟ್ ಸೆಕೆಂಡ್ ಮೇನ್ ಕಂಪ್ಲೀಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಫಸ್ಟ್ ಕ್ವೆಶನ್ ದ ಪೋಯಮ್ ಇಸ್ ಅಬೌಟ್ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್. ಕ್ವೆಶನ್ ನಂಬರ್ 2 ವಿ ಶುಡ್ ಮೇಕ್ ನ್ಯೂ ಫ್ರೆಂಡ್ಸ್ ಆ್ಯಂಡ್ ಸೇ ಹೆಲೋ. ನೆಕ್ಸ್ಟ್ ಪೀರಿಯಡ್ ನಂಬರ್ 13 ಟಾಪಿಕ್ ರ್ಯಾಪರ್ ರೀಡಿಂಗ್. ವರ್ಕ್ಶೀಟ್ ನಂಬರ್ 33. ಇಲ್ಲಿ ವಿದ್ಯಾರ್ಥಿಗಳೇ ನೀವು ಹಲವಾರು ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತೀರಾ. ಅಲ್ಲಿರುವಂಥ ರ್ಯಾಪರ್ಗಳ ಮೇಲೆ ಇಂಗ್ಲೀಷ್ನಲ್ಲಿ ಹಲವಾರು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಅದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಈ ಪೀರಿಯಡ್ನಲ್ಲಿ ನಾವು ಕಲಿತಾ ಇದ್ದೇವೆ. ವರ್ಕ್ಶೀಟ್ ನಂಬರ್ 33 ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ, ಒಂದು ರ್ಯಾಪರನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ನಂತರ ನೀಡಿರುವಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ನೋಡೋಣ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಕ್ವೆಶನ್ ನಂಬರ್ 1 ವಾಟ್ ಈಸ್ ದ ಮ್ಯಾನುಫ್ಯಾಕ್ಚರ್ ಡೇಟ್ ಆಫ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಮೇಲೆ ಆ ರ್ಯಾಪರ್ ಮೇಲೆ ಅದರ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಇದಕ್ಕೆ ಉತ್ತರ 6th July 2024. ಸೆಕೆಂಡ್ ಕ್ವೆಶನ್ ದ ನೇಮ್ ಆಫ್ ದ ಪ್ರಾಡಕ್ಟ್ ಈಸ್ ಡ್ಯಾಶ್ ಸಾಲ್ಟಿ ಚಿಪ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೇಮ್ ದಿ ಇಂಗ್ರೀಡಿಯೆಂಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಉತ್ತರವನ್ನು ಕೊಟ್ಟಿದ್ದೇನೆ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬೋದು. ಕ್ವೆಶನ್ ನಂಬರ್ 4 ಇಟ್ ಈಸ್ ಪ್ಯೂರ್ಲಿ ವೆಜಿಟೇರಿಯನ್, ಟ್ರೂ ಆರ್ ಫಾಲ್ಸ್. ಇಟ್ ಈಸ್ ಟ್ರೂ. ನೆಕ್ಸ್ಟ್ ಇಲ್ಲೂ ಕೂಡ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ವಿದ್ಯಾರ್ಥಿಗಳನ್ನ ನಾವು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ ಎ ವಾಟ್ ಈಸ್ ದಿ ಎಕ್ಸ್ಪೈರಿ ಡೇಟ್ ಆಫ್ ದ ಪ್ರಾಡಕ್ಟ್. ಇಲ್ಲಿ ಎಕ್ಸ್ಪೈರಿ ಡೇಟನ್ನು ಕೇಳಿದರೆ ಉತ್ತರ 9th March 2025. ಇದಕ್ಕೆ ಉತ್ತರ ವಿದ್ಯಾರ್ಥಿಗಳು ಇಲ್ಲೇ ಇದೆ, ನಾವು ಇದನ್ನು ನೋಡಿ ಉತ್ತರವನ್ನು ಬರೀಬೇಕಾಗಿರುತ್ತೆ. ಕ್ವೆಶನ್ ನಂಬರ್ ಬಿ ದ ಕಲರ್ ಆಫ್ ದ ಡೈ ಈಸ್ ಡ್ಯಾಶ್. ಆನ್ಸರ್ ಈಸ್ ಗೋಲ್ಡನ್ ಬ್ರೌನ್. Question number C how many minutes one should keep the paste on the hair. Answer is for 40 to 50 minutes. Next question number D what does NH3 suggest. NH3 suggest ammonia. ಈ ರೀತಿ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ
ಪೀರಿಯಡ್ ನಂಬರ್ 11, 12 ಮತ್ತು 13ರಲ್ಲಿ ಬರುವಂಥ ವರ್ಕ್ಶೀಟ್ ನಂಬರ್ 29ರಿಂದ 33ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.